Hey guys, welcome back to our YouTube channel. So ಇವತ್ತು ಫ್ರೆಂಡ್ಶಿಪ್ ಡೇ, ಎಲ್ಲರಿಗೆ ಸಹ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಇಷ್ಟು ದಿವಸ ನಮಗೆ ಸಪೋರ್ಟ್ ಮಾಡಿ ನಮ್ಮನ್ನು ಇಷ್ಟು ಬೆಳೆಸಿದ್ದಕ್ಕೆ ತುಂಬ ಅಂದರೆ ತುಂಬ ಥ್ಯಾಂಕ್ ಯು. ತುಂಬ ಪಾಸಿಟಿವ್ ಕಮೆಂಟ್ಸ್ಗಳು ಉಂಟು, ತುಂಬ ನೆಗೆಟಿವ್ ಕಮೆಂಟ್ಸ್ ಉಂಟು. ಲೆಟ್ಸ್ ಫೋಕಸ್ ಆನ್ ಅ ಪಾಸಿಟಿವ್ ಆ್ಯಂಡ್ ಥ್ಯಾಂಕ್ ಫಾರ್ ದೆಮ್. ಥ್ಯಾಂಕ್ ಯು. ಬೈ ಬೈ. ಈಗ ಬಾಯ್ ಬಾಯ್ ಅಲ್ಲ, ಇವಳು ಎಲ್ಲದಕ್ಕೂ ಬಾಯ್ ಹೇಳುದು, ಇವಳಿಗೇನೋ ರೋಗ. ಗೈಸ್, ನಾವಿತ್ತು ತೋಟಕ್ಕೆ ಬಂದಿದ್ದಾವೆ ಅಪ್ಪನಿಗೆ ಹೆಲ್ಪ್ ಮಾಡೋ ಅಡಿಕೆ ಅಂತ. ಇಲ್ಲ ಗೈಸ್, ಎಲ್ಲದಕ್ಕೂ ನಮ್ಮ ಯೂಸ್ ಇರ್ತದೆ, ಇಲ್ಲಾಂದ್ರೆ ನಾವು ಬರುದಿಲ್ಲ. ಸೊ ಗೈಸ್ ಹೋಗುವ. ನಾನು ನಿಮಗೆ ಇವತ್ತು ನಮ್ಮ ತೋಟ ತೋರಿಸ್ತೇವೆ. ನಿಮಗೆ ಗೊತ್ತಾಗ್ತದೆ ಅದು ಎಂತ ಅಂತ, ಮತ್ತೆ ಗೊತ್ತಾಗ್ತದೆ ನಿಮಗೆ ಮತ್ತೆ ಗೊತ್ತಾಗ್ತದೆ ಎಂತ ಅಂತ. ವಿ ವಿಲ್ ಪೋಸ್ಟ್ ಇಟ್ ಟುಡೇ ಸರ್ ಇನ್ ಇನ್ಸ್ಟಾಗ್ರಾಮ್. ಸೊ ನಮ್ಮ ತೋಟಕ್ಕೆ ಬಂದಿದ್ದೇವೆ, ಗುಡ್ಡೆಗೆ ಬಂದಿದ್ದೇವೆ ಗೈಸ್. ನಮ್ಮ ತೋಟ ನೋಡಿ ಗಾಯ್ಸ್, ತೋಟಲ್ಲಿದ್ದು ಗುಡ್ಡೆ ಆಯ್ತಾ ಅಮ್ಮ. ನಾನು ಗುಂಡಿಗೆ ಬೀಳ್ತಿದ್ದೆ, ಈಗ ಜಾರ್ತದೆ ಮಾರ ಇಲ್ಲಿ. ಜಾರಬಾರ್ದು, ಲೈಫೆಲ್ಲ ಸುಲಭವಾಗಿ ಜಾರಬಾರ್ದು ಗೈಸ್. ಆಯಿತು, ನಿಮಗೆ ಗೊತ್ತಾಗಿರ್ಬೋದು ನಾವೀಗ ಈ ಶ್ವೇತ ತಂದೆ ಗೊತ್ತಾಗಿರ್ಬೋದು ನಾವು ಯಾಕೆ ತೋಟಕ್ಕೆ ಬಂದಿದ್ದೇವೆ. ಬಟ್ ಅದು ಎಂಥ ರೀಸನ್ ಹೇಗಿರ್ತದೆ ಏನು ಅಂತ ನೀವು ವೆಯ್ಟ್ ಮಾಡಿ ಗೈಸ್. ಇಟ್ಸ್ ನೈಸ್. ವೆಯ್ಟ್ ಮಾಡಲಿಕ್ಕೆ ಅಂತ ಇಲ್ಲ, ಈ ವ್ಲಾಗ್ ಬರುವಾಗ ನಮ್ಮದು ಹಾಗೆ ಅಪ್ಲೋಡ್ ಆಗಿರ್ತದೆ ಆ ರೀಲ್. ಹಾಗೆ ಗೈಸ್, ನಾವೀಗ ಗುಡ್ಡೆಗೆ ಬಂದೇವೆ ನಮ್ಮ ಅಪ್ಪನನ್ನೆಲ್ಲ ಕರ್ಕೊಂಡು. ಕೆಲಸ ಇತ್ತಂತೆ ತೋಟದಲ್ಲಿ, ಹಾಗೆ ನಮ್ಮ ಅಪ್ಪನೊಟ್ಟಿಗೆ ಬಂದದ್ದು ನಾವು ತೋಟಕ್ಕೆ ರೀಲ್ ಮಾಡಲಿಕ್ಕೆ ಅಂತ ಹೇಳಿ. ತುಂಬ ಟೈಮ್ ಆಗಿತ್ತು. ನಾನಂತೂ ತೋಟಕ್ಕೆ ಬರೋದೇ ತಿಂಗಳೇ ಕಳಿಲಿಕ್ಕೆ ಯಾರು ಕೂಡ ಬೆಟ್ಟ ಹತ್ತಬೇಕು ಅಂತ ಇಲ್ಲ. ನಮ್ಮ ಮನೆ ತೋಟಕ್ಕೆ ಬನ್ನಿ. ಹೌದು, ರಿಸ್ಕ್ ಫ್ರೀ ಹೈಕಿಂಗ್ ಇರ್ತದೆ. ಮಚ್ಚಿತು, ಬನ್ನಿ ಹೋಗುವ. ಈ ಹುಡುಗಿ ನನಗೆಲ್ಲ ಕುಟ್ಟಿಕೊಂಡು ಹೋಗ್ತಿದೆ. ಸೊ ಗಾಯ್ಸ್, ನಾವು ತೋಟಕ್ಕೆ ಹೋದ್ವಿ. ತೋಟಕ್ಕೆ ಹೋಗಿ ರೀಲೆಲ್ಲ ಮಾಡಿದ್ವಿ, ಮತ್ತೆ ಸೀದಾ ಬಂದ್ವಿ. ಮಳೆ ಬಂತಲ್ಲ ಅದಕ್ಕೆ. ಈಗ ಪ್ರಾಪ್ತಿದೊಂದು ವೀಡಿಯೋ ಶೂಟ್ ಮಾಡಲಿಕ್ಕಿತ್ತು, ಸೊ ಅದನ್ನೀಗ ನಾನು ಮಾಡ್ತಾನೆ. ಎಡಿಟ್ ಮಾಡೋದು ಎಲ್ಲ ಸಹ ನಾನೇ. ಮತ್ತೆ ಸೊ ನೋಡೋ ಹೇಗೆ ಆ ರೀಲ್ ಬರ್ತದೆ ಅಂತ. ಚೆಂದಾಗಿದ್ರೆ ಕಮೆಂಟ್ ಮಾಡಿ ಆಯಿತಾ ಗೈಸ್. ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡೋದು. ಸೊ ಇನ್ಸ್ಟಾಗ್ರಾಮ್ ಪೇಜ್ ಯಾರು ಇನ್ನೂ ಫಾಲೋ ಮಾಡಲಿಲ್ಲ, ಪ್ಲೀಸ್ ಫಾಲೋ ಗಾಯ್ಸ್. ಪುತ್ತೂರಿನ ಮುತ್ತುಗಳು _ಮುತ್ತುಗಳು ಫಾಲೋ. ಮತ್ತು ಫೇಸ್ಬುಕ್ಕಲ್ಲಿ ಸಹ ಓಪನ್ ಮಾಡಿದೆ ಚಾನಲ್, ಅದು ಸಹ ಹೋಗಿ ಫಾಲೋ ಮಾಡಿ ಗೈಸ್. ಪ್ರತಿಭಾ, ನಮ್ಮ ಹುಡುಗಿ ಈಗ ರೆಡಿಯಾಗಿ ಬಂದಿದ್ದಾಳೆ. ಇವಳದೀಗ ನಾನು ವಿಡಿಯೋ ಶೂಟ್ ಮಾಡ್ತಾನೆ. ಹೇಗೆ ಬಂತು ಅಂತ ನೀವು ಕಮೆಂಟ್ ಮಾಡಿ ರೀಲ್ ಆದಮೇಲೆ. ನಮ್ಮ ಹುಡುಗಿ ಬಂದ್ಲೋ, ಹುಡುಗಿ ಸಾಕು. ಸೊ ಗೈಸ್, ನಾವೀಗ ರೀಲ್ ಶೂಟ್ ಮಾಡ್ತೇವೆ. ಸೊ ರೀಲ್ ಶೂಟ್ ಮಾಡಿ ನಾವು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡ್ತೇವೆ. ಸೊ ದ್ಯಾಟ್ ನೀವು ಹೋಗಿ ನೋಡ್ಬೋದು. ಅಲ್ಲಿ ಅವ್ರು ಯಾರು ಕಮೆಂಟ್ ಹಾಕಿದ್ರು, ನೀವು ಜೆನ್ಸಿಗಳು ನೀವು ಇನ್ಸ್ಟಾಗ್ರಾಮಲ್ಲಿ ಇರ್ತೀರಿ, ನಾವು ಇನ್ಸ್ಟಾಗ್ರಾಮಲ್ಲಿ ಇರೋದಿಲ್ಲ ಅಂತ. ಅಂಥವ್ರಿಗೆ ಫೇಸ್ಬುಕ್ ಉಂಟು ಗೈಸ್, ಫೇಸ್ಬುಕ್ಕಲ್ಲಿ ಸಹ ಓಪನ್ ಮಾಡಿದ್ದೇವೆ ಚಾನಲ್, ಅಲ್ಲಿ ನೋಡ್ಬೋದು. ಹೌದು, ಫೇಸ್ಬುಕ್ಕಲ್ಲಿ ಸಹ ಅಪ್ಲೋಡ್ ಆಗ್ತಿರ್ತದೆ. ಆ್ಯಂಡ್ ಎಂಥದ್ದು ಹೇಳಬೇಕಿತ್ತು, ನಾನು ಜೆನ್ಸಿ ಅಲ್ಲ ಗೈಸ್, ನಾನು 2010 ಬಾರ್ನ್. ಸೊ ನಾನು ಜೆನ್ ಆಲ್ಫಾ. ನೀ ಜೆನ್ ಆಲ್ಫವಾ? ಹಾಂ ಹೌದು, ನಾನು 2010 ಬಾರ್ನ್. 2024 ತನಕ ಎಲ್ಲ ಸಹ ಜೆನ್ ಆಲ್ಫಾ. ನಾವೆಲ್ಲ ಜೆನ್ಸೀಸ್ ಅಲ್ಲ. ಈ ಪ್ರಾಪ್ತಿ ಸ್ವಲ್ಪ ಬಿಳಿ ಕಾಣ್ತಿದ್ದಾಳೆ, ಅದು ಅಂಗಿಯಿಂದಾಗಿ. ಯಾ ಯು ನೋ ಗೈಟ್. ನಾನು ಮಾತ್ರ ಅಕ್ಷಿ ತೆಗೆದು ಕಣ್ಣೆಲ್ಲ ಕೆಂಪಾಗಿದೆ ಗೈಸ್. ಎಂತ ಮಾಡೋದು. ಸರಿ ಗೈಸ್, ಮಳೆ ಬರೋದಕ್ಕಿಂತ ಮುಂಚೆ ಈಗ ವಿಡಿಯೋ ತೆಗಿಬೇಕು. ಧೀರಾ ಧೀರ ಧೀರ ಧೀರಾದಿ ಸುಲ್ತಾನ. ಬೇಗ ಆಯ್ತು, ಲೈಟ್ ಆಯ್ತಾ ಅಂತ ಸಾಂಗ್ ಆಡಿತು. ಬರ್ತಾ ಬಂದ್ರು. ಧೀರಾ ಧೀರ ಧೀರ ಧೀರಾದಿ ಸುಲ್ತಾನ. ಹೈದರಾಬಾದ್ ಚಿಕನ್ ಬಿರಿಯಾನಿ ಮಾಡ್ತಾ ಇದ್ದೇವೆ. ಅದು ನಿಮಗೆಲ್ಲ ತೋರಿಸೋದಿಲ್ಲ, ಯಾಕಂದ್ರೆ ನೀವು ನೋಡೋದಿಲ್ಲ, ಅದು ಸಹ ನಮಗೆ ಗೊತ್ತುಂಟು. ಅದಕ್ಕೆ ಇವತ್ತಿನ ಬ್ಲಾಗ್ ಎಂತ ಇಲ್ಲ ಗೈಸ್. ನಾವೀಗ ಯೂಟ್ಯೂಬ್ ನೋಡಿಕೊಂಡು ಅಡುಗೆ ಮಾಡ್ತಿದ್ವಿ. ಅಡುಗೆ ಅಮ್ಮ ಮಾಡೋದು ಇವತ್ತು. 4 ಪೀಸ್ ಇರಲಿ, 4 ಜನರಿಗೆ ಆಗ್ಬೇಕಲ್ಲ, ಚಂದ ಬರ್ತೀನಿ. ಪಾತ್ರೆ ಬದೋಲ್ಲ ಅಪ್ಪ ಗೊಂಜಿ. ಫಸ್ಟಿಗೆ ಚಿಕನ್ ತುಪ್ಪ 1 ಸ್ಪೂನ್ ತುಪ್ಪ. ನಮ್ಮದು ಬಿರಿಯಾನಿ ರೆಡಿ ಆದಮೇಲೆ ನಾನು ನಿಮಗೆ ತೋರಿಸ್ತೇನೆ ಗೈಸ್. ಅಲ್ಲಿ ತನಕ ಬಾಯ್. ನಮ್ಮ ಮನೆಯ ಮಾಸ್ಟರ್ ಶೆಫ್ ಅವರು ಇವತ್ತು ಟಿಕ್ಕಾ ಮಾಡಿದ್ದಾರೆ. ನಾವು ತವದಲ್ಲಿ ಟಿಕ್ಕಾ ಮಾಡ್ತಿದ್ದೇವೆ. ಅದಕ್ಕೆ ಅದು ಚಂದ ಆಗ್ತಿಲ್ಲ ಅಷ್ಟೇ. ಗೆಂಡದಲ್ಲಿ ಆ್ಯಕ್ಚುಲಿ ಮಾಡಬೇಕು. ಇದು ನಮ್ಮದು ತವಾ ಟಿಕ್ಕ. ನಮ್ಮಲ್ಲಿ ದಿಕ್ಕೆಲಿಲ್ಲ, ಅದಕ್ಕೆ ಇದರ ಹೆಸರು ತವಾ ಟಿಕ್ಕ. ಟಿಕ್ಕಾ
ಟಿಕ್ಕಾ ಟಿಕ್ಕಾ ಆಯ್ತು ಇದನ್ನ TIKKA ಟಿಕ್ಕ ಹಾ ಇದನ್ನ ಹಾಕಿದ್ರೆ ಟ್ರೋಲ್ ಮಾಡುವರ ಅಂತ ನಮ್ಮಲ್ಲಿ. ಇಲ್ಲ ಗೈಸ್, ಟ್ರೋಲ್ ಎಲ್ಲ ಮಾಡ್ಲಿಕ್ಕಿಲ್ಲ. ಟಿಕ್ಕಾ ಇದು TIKKA. ಇಟ್ಸ್ ನಾಟ್ TH. ಇಫ್ ಯು ಗೆಟ್ ಇಟ್ ಯು ಗೆಟ್ ಇಟ್. ಎಂತ ಮಾಡಬೇಕು? ಡೀಪ್ ಫ್ರೈ ಆಗುತ್ತೆ ಪೊಡು. ನಮ್ಮದು ಅಮ್ಮಂದು ಬಿರಿಯಾನಿ ರೆಡಿ ಆಗ್ತೊಂಡು ಒಂದು ಸೈಡಲ್ಲಿ. ನಾನು ಬಂದಿದ್ದೇನಲ್ಲ ಅದಕ್ಕೆ ಗಮ್ಮತ್ತು ಗೈಸ್. ನಾಯಿಗೆ ಮೊಟ್ಟೆ ಆಮ್ಲೆಟ್ ಮಾಡ್ತಿದ್ದಾರೆ. ಯಾಕಂದರೆ ನಮ್ಮಲ್ಲಿ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ, ಅದಕ್ಕೆ ನಾವು ನಾಯಿಗಳಿಗೆ ಗಮ್ಮತ್ತು ಮಾಡ್ತಿದ್ದೇವೆ. ಇನ್ನು ಬಾಯ್ ಒಳಗೆ ಟಿಕ್ಕ ನೋಡಿ ಗೈಸ್, ಟಿಕ್ಕ. ನಿಮಗೆ ರೆಸಿಪಿ ಬೇಕಿದ್ರೆ ಕಮೆಂಟ್ ಹಾಕಿ, ನಾವು ಇನ್ನೊಂದು ದಿವಸ ಮಾಡ್ತೀವಿ. ನೀವು ಹಾಕುದಿಲ್ಲ, ಅದಕ್ಕೆ ನಾವೇ ವಿಡಿಯೋ ಮಾಡ್ತೇವೆ. ಹೌದು. ಈಗಲೆಲ್ಲ ತಿಂದ್ರೆ ತಿನ್ನಿಲ್ಲ, ನಾನು ನೋಡ್ ಬೈದಿದ ಅಂತ. ನಾನು ಸಹ ನೋಡ್ತೇನೆ, ಕೊಡು. ಹೋಗಿ ನೋಡಿ. ಬಿರಿಯಾನಿ ಮಾಡಿ ಆಯ್ತು. ಈಗ ಇದನ್ನು ದಮ್ಮಿಗೆ ಇಡ್ತಿದ್ದೇವೆ ನಾವು. ತೋರಿಸ್ತಾ ನಿಮಗೆ ಅದ ರೈಸ್ ರೆಡಿ ಆಗಿದೆ. ಎಂತ ಪರಿಮಳ ಬರ್ತಾ ಉಂಟು ಅಂತ ಹೇಳಿದ್ರೆ ಗೈಸ್ ನೋಡಿ ಹೇಳ್ತವೆ ಹೇಗೆ ಉಂಟು ಅಂತ. ಇದಕ್ಕೆ ನೀವು ಅರಶಿನ ಹಾಕ್ಲಿಲ್ಲ ಒಂದಕ್ಕೆ? ಅರಶಿನ ಎಲ್ಲ ಹಾಕ್ಲಿಕ್ಕಿಲ್ಲ ಅದಕ್ಕೆ, ಅದು ಇದಕ್ಕೆ ಹಾಕುದಿಲ್ಲ. ಇದು ನಮ್ಮ ಪುಂಡಿ ಮಾಡೋ ಬಾಣಲೆ ಗೈಸ್, ಇದರಲ್ಲಿ ಈಗ ನಾವು ಮಾಡುದು. ನಿಮಗೆ ಪುಂಡಿ ಹೇಗೆ ಮಾಡುದು ಅಂತ ಹೇಳಿಕೊಡ್ಬೇಕು ಅಂತ ಇದ್ರೆ ಕೂಡ ಕಮೆಂಟ್ ಮಾಡಿ ಗೈಸ್. ನನಗೆ ಚಂದ ಪುಂಡಿ ಮಾಡ್ತಾಳೆ. ಇಲ್ಲ ಗೈಸ್, ಬಾಸೆಲ್ಲದು ನಾ ಪುಂಡಿ ಎಲ್ಲ ಮಾಡೋದಿಲ್ಲ ಗೈಸ್. ನಾನಂತೂ ತುಂಬಾ ಒಳ್ಳೆ ಹುಡುಗಿ, ನನ್ನ ಅಮ್ಮ ಬೆಳೆಸಿದಂತಹ ಮುದ್ದು ಮುದ್ದು ಮಗಳು ನಾನು. ಸೊ ಅಂತ ಕೆಲಸಕ್ಕೆಲ್ಲ ನಾವು ಹೋಗುದಿಲ್ಲ. ಬೇಯಿಸ್ತಾಳೆ ಅವಳು ಸಹ ಪುಂಡಿಯ? ಪುಂಡಿ ಬೇಯಿಸುದಿಲ್ಲ, ನಾ ಪುಂಡಿ ತಿಂತೇನೆ ಅಷ್ಟೇ. ಹೌದು, ನನ್ನ ಅಮ್ಮನ ಮುದ್ದು ಮುದ್ದು ಮಗಳು ನಾನು. ಅಮ್ಮನ ಗುದ್ದು ಗುದ್ದು ಮಗಳಂತ ಗೈಸ್. ನಾನು ಚಿಕ್ಕದಿರೋ ಉಂಟಲ್ಲ, ತಿಂತಾನೆ ಇರ್ಲಿಲ್ಲ. ನನಗೆ ಅಮ್ಮ ಒಂದಷ್ಟು ಬಿಗಿತಿದ್ರು ತಿನ್ಲಿಕ್ಕೆ, ನಾನು ತಿನ್ನೋದು ವಾಂತಿ ಮಾಡೋದು, ಅದೇ ಕೆಲಸ. ಇವಳನ್ನುಂಟಲ್ಲ ಗೈಸ್, ಅಮ್ಮ ರೂಮಲ್ಲಿ ಬಾಗಿಲಾಕಿ ಎಲ್ಲ ಹೋಗ್ತಿದ್ದದ್ದು. ಇವಳನ್ನು ಮಾತ್ರ ಅಲ್ಲ, ನಾನ್ ಮತ್ತೆ ಇವಳೆಲ್ಲರೂ ಜಗಳ ಮಾಡಿದ್ದುಂಟಲ್ಲ. ನಾವೀಗ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇದ್ವಿ. ಆಗ ನಮ್ಮದೊಂದು ಚಿಕ್ಕ ರೂಮ್ ಆಯ್ತಾ. ಈ ಅಮ್ಮ ನನ್ನನ್ನು ಮತ್ತೆ ಪ್ರಾಪ್ತಿಯನ್ನ ರೂಮಲ್ಲಿ ಕೂಡಿ ಹಾಕಿ, ಆ ರೂಮ್ ನಿಮಗೆ ಗೊತ್ತುಂಟ ಗೈಸ್, ನನ್ನ ರೂಮ್ಗಿಂತ ಚಿಕ್ಕ ಇತ್ತು. ಅಲ್ಲಿ ಹೇಗೆ ಇದ್ವಿ ಅಂತ ನಂಗೆ ಅನ್ಸ್ತದೆ. ನಮಗೆ ಇಷ್ಟು ದೊಡ್ಡ ಮನೆ ಆದ್ರೂ ಕೂಡ ಈ ಮನೆ ಸಾಕು, ನಾವೇನು ಆರಾಮ್ಸೆ ಬಿದ್ದುಕೊಂಡಿರ್ತೇವೆ. ಬಟ್ ಅದು ಎಷ್ಟು ಚಿಕ್ಕ ಇತ್ತಂದ್ರೆ ನಾವು 4 ಜನ ಆ ಚಿಕ್ಕ ರೂಮಲ್ಲಿ ಸರ್ವೈವ್ ಆಗ್ಬೇಕಿತ್ತು. ಅದು ನಾವು ಚಿಕ್ಕ ಇದ್ದೇವಲ್ಲ, ಆದ್ರೂ ಸಹ ಇಟ್ ವಾಸ್ ಡಿಫಿಕಲ್ಟ್. ಮತ್ತೆ ನನ್ನಮ್ಮ ತುಂಬಾ ಜೋರಿದ್ರು ಗೈಸ್. ಎಂತಂದ್ರೆ ನಮ್ಮನೆಗೆ ಸಮ ಹೊಡಿತಿದ್ರು. ಎಂತ ಒಂದು ದಿವಸ ಎಂತಾಗಿತ್ತಂದ್ರೆ ಕೇಳೋ ಬಿದ್ದಿತ್ತು, ಇವಳಿಗೆ ನನ್ನಕ್ಕಿಂತ ಡಬಲ್ ಬಿದ್ದಿದೆ. ಎಂತಾಗಿತ್ತಂದ್ರೆ ಒಂದು ದಿವಸ ನನ್ನದು ಇಂಗ್ಲೀಷ್ ಕಲ್ತೇ ಆಗಿರ್ಲಿಲ್ಲ. ಈ ಅಮ್ಮ ಬಂದು ಸಂಜೆನಾಗೆ ಕ್ವಶನ್ ಕೇಳ್ತಿದ್ದಾರೆ, ಒಂದು ಸಹ ಗೊತ್ತಿಲ್ಲ. ಎಂತ ಮಾಡಿದ್ರು, ತೆಗೆದು ನನ್ನ ರೂಮಲ್ಲಿ ಬಾಗಿಲು ಹಾಕಿ ಕೋಲ್ ತೋರಿಸಿ ಕಲ್ತು. ಈಗ ನಾನು ಅಂತ ಅರ್ಧ ಗಂಟೆಯಲ್ಲಿ ಬರ್ತಾನೆ, ಕಲ್ತು ಸ್ಪೆಲ್ಲಿಂಗ್ ಎಲ್ಲ ಹೇಳಿದ್ರೆ ನಿನ್ನ ನೋಡಿ ನಾನು ಎಂತ ಮಾಡ್ತಾನೆ ನಿಂಗೆ. ಅರ್ಧ ಗಂಟೆಯಲ್ಲಿ ನಾನು ಹೇಗೆ ಕಲ್ತಿದ್ದಾನೆ ಅಂತಿಲ್ಲ. ನೀವು ಅನ್ಕೋತೀರಿ ವಿಡಿಯೋ ಆನ್ ಮಾಡುವಾಗ ಈ ಹೆಂಗಸುಂಟಲ್ಲ ನಾಯಿ ಮರಿತರ ಫುಲ್ಲು ಪಾಪ, ವಿಡಿಯೋ ಆಫ್ ಆಗ್ಲಿ ಹುಳಿ ಹುಳಿ ತರ ಇರ್ತಾರೆ. ಅರ್ಧ ಬೀಳ್ತಾರೆ ಜನನಿಗೆ ಸಿಂಹದ ಕಾಲವರು ಅರ್ಧ ಎಲಿ. ನಾನು ಸಿಂಹೇಣಿ ಗೊತ್ತಾಯ್ತಲ್ಲ, ಕಾಲು ಸಿಕ್ಕೋಯ್ತು. ಫುಲ್ ವಾರಿಯರ್ ನಾನು. ಎಣ್ಣೆಗೆ ದಿಡ್ಡತೆಯ ಆಯ್ತು. ಈಗ ನಾವು ದಮ್ ಕಟ್ತೇವೆ ನೋಡಿ ಹೇಗೆ ಕಟ್ಟುದು ಅಂತ. ಈಗ ಫಸ್ಟ್ ಲೇಯರ್ ಕೋಳಿ ಹಾಕೋದು. ವಾಸನೆ ಬರ್ತುಂಟು. ಹ್ಯಾಪಿ ಸಿಸ್ಟರ್ಸ್ ಡೇ ಬಡಿ ಗೈಸ್. ಇವತ್ತು ಸಿಸ್ಟರ್ಸ್ ಡೇ. ಪ್ರಾಪ್ತಿ ನನಗೆ ವಿಶ್ ಮಾಡಲಿಲ್ಲ, ಈಗ ವಿಶ್ ಮಾಡಿದ್ದು. ನಾ ವಿಶ್ ಮಾಡಿ ಅಂದಮೇಲೆ ಅದನ್ನು ವಿಶ್ ಮಾಡ್ಲಿಕ್ಕೆ ಅಂತ ಉಂಟು. ಅದು ಎಲ್ಲರಿಗೂ ಸೌಂಡ್ ಇದೆಯಾ? ಅದು ಮೊಸರು ಮೊಸರಿನ ಪುಳಿ ಹುಳಿ ಹಾಕ್ನ. ನಾವು ಚಿಕ್ಕದಾಗ ನಾಲಿಗೆ ಮುಟ್ಟಿಸ್ತೀವಿ. ಹೌದು, ನಾಲಿಗೆ ಮುಟ್ಟಿಸಿದ್ದು ಮತ್ತೆ ಸುಮಾರೆಲ್ಲ ಮಾಡ್ತಿದ್ವಿ. ಹೇಳೋ ಥರ ಇಲ್ಲ, ಚಪ್ಪೆಲ್ಲ ಆಗ್ತದೆ. ಎಂತೆಲ್ಲ ಮಾಡ್ತಿದ್ವಿ ಹೇಳಿದ್ರೆ ಹೇಳಿ ಸುಖ ಇಲ್ಲ. ಹೌದು, ಅದೆಲ್ಲ ಹೇಳುವ ಥರ ಸಹ ಇಲ್ಲ. ಅತ್ತಿಗೆ ಆಟ. ಹೌದು, ಅತ್ತಿಗೆ ಹೊಂಡ ಪೆಟ್ಟು ಬುರ್ದು ಬೆತ್ತ ಚರ್ಮಲವರು ಒಂದು ಬತ್ತುದು ಅದೇಯಾ. ಹೌದು, ಆ ಥರ ಎಲ್ಲ ಆಟಗಳನ್ನು ಆಡ್ತಾ ಇದ್ವಿ. ಹೌದು, ಮಣ್ಣು ತಿಂದ ನಾನು. ಇವಳು ಮಣ್ಣಲ್ಲಿ ಬರ್ಗರ್ ಮಾಡಿದ್ವಿ ಗೈಸ್. ಇವಳು ತಿಂದು ಅಂತೇಳಿ ದಿಶಾನ್ ತಿಂದ ಅಂತೇಳಿ ನಾ ಸಹ ತಿಂದೆ. ನಮ್ಮ ಮನೆಯಲ್ಲಿ ಆಚೆ ಮನೆ ಒಂದು ಜೀಪ್ ಇತ್ತು, ಅದು ನಮ್ಮದು ಹೋಟೆಲ್ ಆಗಿತ್ತು. ಇಂತೆಲ್ಲ ಮಾಡ್ತಿದ್ವಿ. ರೈಸ್ ಹಾಕು. ಎಂತ ಪರಿಮಳ ಬರ್ತಾ ಉಂಟಂದ್ರೆ ಗಾಯ್ಸ್, ನಿಮಗೆ ರೆಸಿಪಿ ಬೇಕಿದ್ರೆ ಕಮೆಂಟ್ ಮಾಡಿ. ನಮ್ಗೆ ಕಟ್ಟುದು ಎಂತ ಪ್ರಾಪ್ತಿ 1000. ನೋಡಿ ಗೈಸ್, ಎಂತ ಗೊತ್ತಡ ಈ ತರ ನಮ್ಮ ರೀಸಲ್ಲಿ ಬಂದು ನಮಗೆ 1 ಮಿಲಿಯನ್ ಆಯ್ತು ಗೈಸ್. ನೋಡಿ ಗೈಸ್, ಲೆಟ್ ಮೀ ಶೋ ಯು. ತೋರಿಸ್ಲಿಕ್ಕೆ ಆಗ್ತದ? ನೋಡಿ, ಒಂದು ನಿಮಿಷ ತೋರಿಸ್ತಾ. 1 ನಿಮಿಷ ಖಂಡಿತ.
1 million ಗೈಸ್. ವಿ ಆರ್ ವೆರಿ ಹ್ಯಾಪಿ ಗೈಸ್. ಅದು ಕೆಲವರಿಗೆ ಚಿಕ್ಕ ವಿಷಯ ಆಗಿರ್ಬೋದು, ಬಟ್ ನಮಗೆ ಲಿಟ್ರಲಿ ಇಟ್ಸ್ ತುಂಬ ದೊಡ್ಡ ವಿಷಯ. ಯಾಕಂದರೆ 3 years ನಾವು ಕಷ್ಟಪಟ್ಟಿದ್ದೇವೆ ಕಂಟೆಂಟ್ ಕ್ರಿಯೇಷನಲ್ಲಿ. ಫೈನಲಿ ವಿ ಗಾಟ್ 1 million ವ್ಯೂಸ್ ಗೈಸ್. ಯಪ್ಪ, ಅದು ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಆಗ್ತಿಲ್ಲ ಗೈಸ್ ಆ ಖುಷಿ. ಈಗ ಇನ್ನೊಂದು 1 ನಿಮಿಷದಲ್ಲಿ ಬಿರಿಯಾನಿ ಕೂಡ ರೆಡಿ ಆಗ್ತದೆ ಮತ್ತೆ ತಿನ್ನೋದು. ವೆರಿ ಹ್ಯಾಪಿ. ಥ್ಯಾಂಕ್ ಯು everyone. ಸೋ ಮಚ್. ಇಷ್ಟು ಸಪೋರ್ಟ್ ಮಾಡಿ ನಮ್ಮ ವಿಡಿಯೋನ ಪೇಷನ್ಸ್ ಇಟ್ಟು ನಿಮ್ಮ ನೆಟ್ ವೇಸ್ಟ್ ಮಾಡಿ ನಮ್ಮದನ್ನು ನೋಡಿದ್ದಕ್ಕೆ ಐ ಆಮ್ ರಿಯಲಿ ರಿಯಲಿ ಗ್ರೇಟ್ಫುಲ್ ಫಾರ್ ಯು ಗೈಸ್. ಥ್ಯಾಂಕ್ ಯು ಸೋ ಮಚ್. ಟಡಾವ್ ಗೈಸ್, ತುಂಬ ಟೇಸ್ಟ್ ಆಗಿರುವಂತಹ ಬಿರಿಯಾನಿ ರೆಡಿಯಾಗಿದೆ. ಪರಿಮಳ ಬರುವ ರೆಡಿಯಾಗಿದೆ. ನಾವೀಗ ಸ್ವಲ್ಪ ಶಿಫ್ಟ್ ಮಾಡುವ ಕೆಲಸದಲ್ಲಿದ್ದೇವೆ. ಹಾಗೆ ಮಾಡಬೇಡ, ಎಂತಾಗ್ತದೆ? ಒಂದು ಸೈಡಿಂದ ಕೆರೆ ಅದು ಇಲ್ಲದೆ ಕಟ್ ಆಗ್ತದೆ ರೈಸ್, ಅದಕ್ಕೆ ಹಾಗೆ. ಈಗ ಇರಲಿ ಬೇಡ, ನಾವು ಮೇಲಿಂದ ತೆಗಿವ. ಯಾಕೆ ಗೊತ್ತುಂಟಾ, ಅದು ಅಡಿಯಲ್ಲಿ ರಸ ಉಂಟು, ಮತ್ತು ನಮಗೆ ರಸ ಇರುವುದಿಲ್ಲ. ಆಯ್ಸ್, ನಮ್ಮ ಬೆಚ್ಚ ಬಿರಿಯಾನಿ ರೆಡಿ ಆಯಿತು. ಎಂತ ಚಂದ ಉಂಟು ಗೊತ್ತುಂಟಾ, ತಿನ್ನಿ ನಿಮಗೆ. ಅಬ್ಬಾ, ಸೆಟ್ ಆಗಿದೆ ಬಿರಿಯಾನಿ. ಸೊ ಗೈಸ್, ಬಿರಿಯಾನಿ ಇಸ್ ಸೋ ಟೇಸ್ಟಿ. ನಮಗೆ 1 million ಆದ ಲೆಕ್ಕದಲ್ಲಿ ಎಂಥದ್ದು ಗೊತ್ತಿಲ್ಲ. ಬಿರಿಯಾನಿ ನನಗೆ ಕೊಡ್ಲಾ? ಫೆಸ್ಟರ್ಸ್ ಡೇ ಲೆಕ್ಕದ್ದು ಬಿಸಿ ಇದ್ದರೆ ಉಫ್ ಮಾಡಿ ಕೊಡು. ಬಿಸಿ ಇಲ್ಲ, ಚಂದ ಉಂಟು, ಚಂದ ಉಂಟು. ನಿಮಗೆ ಸಹ ರೆಸಿಪಿ ಬೇಕಿದ್ರೆ ಹೇಳಿ, ಕಮೆಂಟ್ ಮಾಡಿ. ಸೊ ಯಮ್ಮಿ, ಅಂದರೆ 1 million ಆದ ಲೆಕ್ಕದಲ್ಲಿ ಕಾಣಿಸ್ತದೆ ಗೈಸ್. ತುಂಬ ಚಂದ ಬಂದಿದೆ. ಇವತ್ತು ನಮ್ಮ ದಿನದ ಬೆಸ್ಟ್ ಡೇ. Yeah, for me it's the most special day. Favorite Sunday. Yeah, that's all. Thank you. ಮನೇಲಿ ಎಂತ ಒಂದು ಅನಾಹುತ ಆಗಬೇಕಿತ್ತು ಗೈಸ್. ಎಂತ ಗೊತ್ತುಂಟಾ, ನಮ್ಮ ಅಲ್ಲಿ TV ಹಾಲಿನದು ಇದು ಫ್ಯಾನ್ ಸರಿ ಇಲ್ಲ. ನಮ್ಮ ಅಡಿಗೆ ರೂಮ್ ತನಕ ಕರೆಂಟ್ ಶಾಕ್ ಹೊಡೆದದು ಅಂತ ಹೇಳ್ತಾನೆ. ಇವಾಗ ಸಹ ಶಾಕ್ ಹೊಡೆದು ಹೀಗೆ ಮುಟ್ಟೋದು ಎಂತ ಹಾಗೆ ಸಹ ಅಂತ ಗೊತ್ತಿಲ್ಲ. ಮಾತ್ರ ಕರೆಂಟಿನ ವಿಷಯದಲ್ಲಿ ಜಾಗೃತಿ ಆಗಿರಿ ಗೈಸ್. ನಮಗೆ ಸಹ ಗೊತ್ತಿರಲಿಲ್ಲ ಈ ನಮೂನಿ ಎಲ್ಲ ಆಗ್ತದೆ ಅಂತ ಹೇಳಿ. TV ಹಾಲ್ನ ಫ್ಯಾನ್ ಸರಿ ಇಲ್ಲದ್ದು ನೋಡಿದ್ರೆ ಅಲ್ಲಿ ತನಕ ನ್ಯೂಟ್ರಲಲ್ಲಿ ಕರೆಂಟ್ ಬಂದಿದೆ ಅಂತ ನನ್ನ ಅಪ್ಪ ಹಾಗೆ ಹೇಳ್ತಾ ಇತ್ತು. ಅಪ್ಪನ ಹತ್ರ ನಾವು ಇದು ಟೆಸ್ಟರ್ ತರಲಿಕ್ಕೆ ಹೇಳಿದೆ. ಟೆಸ್ಟರ್ ಇದನ್ನು ಮುಟ್ಟೋದು ಅಪ್ಪನಿಗೆ ಶಾಕ್ ಹೊಡೆದದ್ದು ಇದರಲ್ಲಿ ಸಹ.